ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಗಗನ್ ಶೆಟ್ಟಿ. ಇವತ್ತು ನಾವು ಕಾಡಿನಲ್ಲಿರೋ ಪಕ್ಷಿಗಳಿಗೆ ಫುಡ್ಡು ಮತ್ತು ನೀರನ್ನ ಇಡ್ತಾ ಇದ್ದೀವಿ, ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ನನಗೆ. ಇದೇ ನಮ್ಮ ಫಾರ್ಮ್ ಹೌಸು. ಇವತ್ತು ಮಾಡಿರೋ ಕೆಲಸ ನಮ್ಮಮ್ಮ ನೋಡಿದ್ರೆ ಮಾತ್ರ ಯಾರು ಹೊಡಿತ ಬಿಟ್ಟಿದ್ದೀನಿ. ಫುಲ್ ಇವಾಗ ಚಳಿ ಆಗಿದೆ. ಇನ್ನು ತಗೊಂಡೋಗಿ ಅದನ್ನ ಸೆಟ್ ಮಾಡ್ಬೇಕಷ್ಟೇ. ಕಾಡೊಳಗಡೆ ನಮ್ಮ ಬ್ಯಾಕ್ ಸೈಡೇ ಕಾಡಿದೆ. ಸೊ ಹೋಗಿ ಎಲ್ಲ ಸೆಟ್ ಮಾಡ್ತೀವಿ. ಈಗ ಮೊಳೆ ಮತ್ತೆ ಇದೆಲ್ಲ ರೆಡಿ ಆಗಿದೆ. ಇದು ಫುಲ್ ಚಲೋ ಆಗ್ಬಿಡ್ತು, ಗುಡಿಸ್ತಾ ಇದ್ದೀನಿ. ಅದನ್ನು ವಿಡಿಯೋ ಮಾಡಿದ್ದಾನೆ. ಫ್ರೆಂಡ್ಸ್, ಈಗ ಫುಲ್ ಎಲ್ಲ ರೆಡಿ ಆಯಿತು. ಅಕ್ಕಿ, ರಾಗಿ, ಜೋಳ ಎಲ್ಲ ಈಗ ತಗೊಂಡು ಹೋಗ್ತಾ ಇದ್ದೀವಿ ಕಾಡಿಗೆ. ಅಲ್ಲೋಗಿ ಸೆಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈಗ ತೊಗೊಂಡಾಯ್ತು, ಎಲ್ಲ ತೊಗೊಂಡಿದ್ದೀವಿ ಎಕ್ವಿಪ್ಮೆಂಟ್ಸ್ ಎಲ್ಲ. ಸೊ ನೋಡೋದೀಗ. ಸೊ ಮತ್ತೆ ಫ್ರೆಂಡ್ಸ್, ಈಗ ಇನ್ನೊಂದು ಬಗ್ಗೆ ಮಾತಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರದಿಂದ ಸಖತ್ ವೈರಲ್ ಆಗ್ತಿರೋ ವಿಡಿಯೋ ಸಮೀರ್ ಎಮ್ ಡಿ ಅವ್ರು ಮಾಡಿರೋದು ಧರ್ಮಸ್ಥಳ ಬಗ್ಗೆ. ಸೊ ಅದು ನೋಡಿದಾಗ ಅವ್ರ ಪೇರೆಂಟ್ಸ್ ಇದನ್ನು ಎಷ್ಟೋ ವರ್ಷಗಳಿಂದಲೇ ಮಾಡ್ತಾ ಇದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಪೋರ್ಟ್ ಮಾಡಬೇಕಿತ್ತು. ಇಷ್ಟೊತ್ತಿಗೆ ಸೌಜನ್ಯ ಕೇಸಲ್ಲಿ ಫುಲ್ ತೀರು ಬಂದಿರೋದೊಂದು. ಆ ಕೊಲೆಗಾರನ್ ಸಿಕ್ಕಿರೋನು, ಆ ರೇಪಿಸ್ಟ್ ಸಿಕ್ಕಿರೋನು, ಎಲ್ಲರೂ ಸಿಕ್ಕಿರೋರು. ಸೊ ಇವಾಗ ಸಮೀರ್ ಎಮ್ ಡಿ ಮಾಡಿರೋದ್ರಿಂದ ಎಲ್ಲರಿಗೂ ಗೊತ್ತಾಗಿದೆ ಏನಾಗಿರ್ಬೋದು ಅಂತ. ಸೊ ಪಾಪ ಅದಕ್ಕೆ ಬೇರೆಯವ್ರು ಮಾಡೇ ಇಲ್ಲ, ಅವರು ಶಿಕ್ಷೆ ಅನುಭವಿಸಿ ಬಂದರು ಈಗ. ಸೊ ಹಾಗಾಗಿ ಈ ಸೌಜನ್ಯ ಕೇಸಲ್ಲಿ ಅಂತಲ್ಲ ಫ್ರೆಂಡ್ಸ್, ಎಷ್ಟೋ ಜನ ಹುಡುಗಿರಿಗೆ ರೇಪ್ ಆಗಿದೆ, ಏನೇನೋ ಹಿಂಸೆಗಳಾಗಿದೆ. ಸೊ ಅದು ಯಾರೂ ಇದು ಮಾಡಿಲ್ಲ. ವಾಯ್ಸ್ ಎತ್ತಬೇಕು. ಎಲ್ಲಿ ತನಕ ನಾವು ಸುಮ್ಮನೆ ಇರ್ತೀವೋ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಎಲ್ಲಿ ತನಕ ನಾವು ಸುಮ್ಮನೆ ಇರ್ತೀವೋ ಅಲ್ಲಿ ತನಕ ಇವ್ರುಗಳೆಲ್ಲ ಮಾಡ್ತಾನೆ ಇರ್ತಾರೆ. ಒಂದು ದಿವಸ ಇದಕ್ಕೆಲ್ಲ ಕೊನೆಗೆ ಆಡಲೇಬೇಕು, ಕೊನೆ ಆಗಲೇ ಆಗಬೇಕು. ಸೊ ಎನಿವೇ, ಸಮೀರ್ ಜೊತೆ ನಾವು ಇರೋಣ, ಸಪೋರ್ಟ್ ಮಾಡೋಣ. ಇವಾಗ ನಾವು ಬಂದಿದ್ದ ಕೆಲಸ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗ್ದಿದೆ. ಇವಾಗ ಫೀಡಿಂಗ್ ಎಲ್ಲ ಫಿಲ್ ಮಾಡ್ತಾ ಇದ್ದೀವಿ, ಎಲ್ಲ ಮರಕ್ಕೂ ಹೊಡೆದಿದ್ದೀವಿ. ಇನ್ನೊಂದು 2-3 ಇದೆ, ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಬನ್ನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋದೇ ಏನಂದರೆ, ಎಲ್ಲಿ ತನಕ ಒಂದು ವೀಡಿಯೋಗೆ ವೈರಲ್ ಮತ್ತು ಎಲ್ಲಿ ತನಕ ಲೈಕ್ಸು ಕಮೆಂಟ್ಸ್ ಬರ್ತಿರುತ್ತೋ ಅಲ್ಲಿ ತನಕ ಆ ವಿಷಯನ ಎತ್ಕೊಂಡು ಎಲ್ಲ ಕಡೆ ಪೋಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ವಿಷಯ ತಣ್ಣಗೆ ಆದ ತಕ್ಷಣ ಸುಮ್ಮನೆ ಆಗಿಬಿಡ್ತಾರೆ. ಸೊ ಇದು ಯಾವಾಗಿಂದರೆ 6 ಮಂತ್ ಬ್ಯಾಕು ತುಂಬ ದೊಡ್ಡ ಗಲಾಟೆನೂ ಆಗಿತ್ತು. ಅದು ಹೋಗ್ತಾ ಸುಮ್ಮನೆ ಆಗಿದ್ರು. ಇವಾಗ ಸಮೀರ್ ಅವ್ರು ತೆಗೆದ್ರು, ಮತ್ತೆ ಇವಾಗ ವೈರಲ್ ಪೋಸ್ಟ್ ಎಲ್ಲ ಆಗ್ತಿದೆ. ಆ ಥರ ಆಗಿ ಬಿಡಬಾರ್ದು. ಒಂದು ವಿಷಯ ಮುಗಿಯೋ ತನಕನೂ ಎಲ್ಲ ಕಡೆ ಶೇರ್ ಆಗಬೇಕು ಎಲ್ಲ. ಸೊ ಏನೇ ಆಗಲಿ, ಒಂದು ಸೌಜನ್ಯ ಅವರಿಗೆ ಒಂದು ನ್ಯಾಯ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಾಡನ್ನು ಬೆಳೆಸಿ, ಪ್ರಾಣಿಗಳನ್ನು ಉಳಿಸಿ, ಅಷ್ಟೇ ವಿಷಯ. ನೀವೇ ನೋಡಿದ್ರಲ್ಲ ಅಷ್ಟು ತನಕ ಏನು ಕೆಲಸ ಮಾಡಿದ್ವಿ ಅಂತ. ಈ ಥರ ಫುಡ್ಗಳನ್ನ ಎಲ್ಲ ಮರದಕ್ಕೂ ಇಟ್ಟಿದ್ದೀವಿ. ಸಮ್ಮರ್ ಆಗಿರೋದ್ರಿಂದ ಎಲ್ಲ ಪಕ್ಷಿಗಳಿಗೂ ಸಖತ್ ಹಿಂಸೆ ಆಗಿಬಿಟ್ಟಿರುತ್ತೆ. ಇವಾಗ ನೀರಿರೋದಿಲ್ಲ, ಫುಡ್ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಇದೊಂದು ಕೆಲಸ ಮಾಡಿದ್ದೀವಿ. ಈ ನಾನು ಮಾಡಿರೋ ಕೆಲಸ ನಿಮಗೆ ಖುಷಿ ಕೊಡ್ತು ಅಥವಾ ಒಳ್ಳೇದಾಯಿತು ಅಂತ ಹೇಳಿದ್ರೆ ಪ್ಲೀಸ್ ನನಗೊಂದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ನಾನು ನಿಮ್ಮ ಚಿಕ್ಕಮಗಳೂರು ಹುಡುಗ, ಸೊ ಗಗನ್ ಅಂತ ನನ್ನ ಹೆಸರು. ಸೊ ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಪ್ರಾಣಿಗಳಿಗೆ ಹೆಲ್ಪ್ ಮಾಡೋದು ತುಂಬ ಬಾಕಿ ಇದೆ, ಅದು ಮಾಡೇ ಮಾಡ್ತೀನಿ. ಎಲ್ಲದಕ್ಕೂ ನಿಮ್ಮದು ಸಪೋರ್ಟ್ ಬೇಕು ನನಗೋಸ್ಕರ. ಸೊ ಇವಾಗ ನೀವು ನೋಡಿದ್ರಿ, ಎಲ್ಲ ಕಡೆ ಮಾಡಿದ್ದೀವಿ ಈ ಥರ. ಮತ್ತೆ ಮನೆ ಹತ್ರ ಬಂದಿದ್ದ ಪಕ್ಷಿಗಳಿಗೆ ಸ್ವಲ್ಪ ಅಂದ್ರೆ ನಿಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಮಾಡ್ಕೊಳ್ಳಿ. ಓಕೆ, ನಾ ಮನೆ ಮೇಲ್ಗಡೆ ಅಕ್ಕಿ ಇಡೋದು ಇಲ್ಲ ನೀರಿಡೋದು ಅದೆಲ್ಲ ಮಾಡಿ, ಮತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಿ. ಯಾಕೆಂದರೆ ಮುಂದೆ ಫ್ಯೂಚರ್ ಅದೆಲ್ಲ ನೋಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಇವಾಗಲೇ ಅಷ್ಟು, ಇವಾಗ ಆನೆಗಳೆಲ್ಲ ಕಾಡು ಬಿಟ್ಟು ನಾಡಿಗೆ ಬರ್ತಿದೆ. ಸೊ ಆಗಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಕಾಡನ್ನ ಉಳಿಸಿದ್ರೆ ಕಾಡಲ್ಲೇ ಇರ್ತಾವೆ ಆನೆಗಳು, ಮತ್ತೆ ನಾಡಿಗೆ ಬರೋ ಅವಶ್ಯಕತೆ ಇರಲ್ಲ ಅವಕ್ಕೋಸ್ಕರ. ಸೊ ಅವಕ್ಕೋಸ್ಕರ ಪ್ರಾಣಿಗಳನ್ನ ಉಳಿಸ್ಕೊಂಡು ಹೋಗಿ ಅಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.